ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿ ನಾನು ನಿಜವಾಗ್ಲೂ ಭಾಳ ದುಃಖ ಆಯ್ತು. ನೀವು ಯಾಕೆ ಕಡೆ ಗಣಿಸ್ತೀರಿ? ಹಿಂಗ್ಯಾಕೆ ಮಾಡ್ಲಿಕ್ಕೆ ಈ ದಿಢೀರ್ನೇ ತರೋದು ಏನು ಜರುತ್ತಿತ್ತು? ದಿಢೀರ್ನೇ ತಗೊಳ್ಳೋಂಥದ್ದು ಏನಾಗಿತ್ತು ರೀ ಮಧು ಬಂಗಾರಪ್ಪನವ್ರೆ? ಕಾಮನ್ ಲ್ಯಾಂಗ್ವೇಜ್ ನಮ್ಮ ದೇಶದಲ್ಲಿ ಯಾವುದಾದ್ರು ಮತ್ತು ಸಬ್ಜೆಕ್ಟ್ ಯಾವುದಂದ್ರೆ ಬುಕ್ ಮ್ಯಾಗ ಮೌಲ್ಯ ಶಿಕ್ಷಣ ಅಂತ ಬರೀತಾರೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಎಲ್ಲೋ ಲಾಕ್ಸ್. ಇವತ್ತು ನೋಡ್ರಿ ಕಾಲೇಜ್ ಕೊಂಡಿನಿ ಬರ್ರಿ. ಈಗ ಕಾಲೇಜ್ ಒಳಗೆ ಟೈಮ್ ಬೊಕ್ಕಳಾಗ್ಯದ, ಈಗ ಬಿಸಿಲನ್ನು ಬೊಕ್ಕಳಾಗ್ಯದ. ಕಾಲೇಜ್ ಕೊಂಡಿನಿ ಇವತ್ತು ಗುರುವಾರ ಅದ, ಅದಕ್ಕೆ ಕಾಲರ್ ಡ್ರೆಸ್ ಹಾಕೊಂಡು ಹೊಂಟಿನಿ. ನಿನ್ನೆ ಬುಧವಾರ ಇತ್ತು, ಕಲರ್ ಇತ್ತು. ಅಷ್ಟು ಕಾಲೇಜ್ ಬಂದು ನೋಡ್ರಿ, ನಾನು ಲೇಟ್ ಆಗ್ಯದ ಅಂತ ನಾವು ಹೊಡ್ಕೋತ ಆಟೋ ಕುಂತ ಬಂದೀನಿ. ಇಲ್ಲಿ ನೋಡಿದ್ರೆ ಕಾಲೇಜ್ ಒಳಗೆ ಕಮಿಟಿ ನಡಕತ್ತದ. ಎಲ್ಲ ಬೊಕ್ಕಳು ಮಂದಿ ಬಂದಾರೆ, ಕಾಣಿಸ್ತದ? ಬೊಕ್ಕಳು ಮಂದಿ ಬಂದಾರೆಲ್ಲ ಕಾಲೇಜ್ ಒಳಗೆ. ಎಲ್ಲ ಕಮಿಟಿ ನಡಕತ್ತದ. ಅಲ್ಲಿ ನಮಗೆಲ್ಲ ಹೊರಗೆ ಕುಂದ್ರಿಸಿ ಇಲ್ಲೇ ಕುಂತೀವಿ. ಓಡೋಡಿ ಪಾಪ ಕಟ್ನಿ ಎಲ್ಲ ಬಸ ನಂಗೆ ಹಾಯ್ ಮಾಡು ಬೈ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಬೋಧರಾಜ್. ಏನೇನು ಹೆಸರು? ಭೋಜಲಿಂಗ. ಎಷ್ಟು ಲಿಂಗ? ನಂದು 11 ಲಿಂಗ ಅದ. ನಿಂದ ಎಷ್ಟು? ಯಾಕೆ ಇವತ್ತು ಬಂದು ಕಾಲೇಜ್ಗೆ ಎಲ್ಲ ದಿನ ಬಿಟ್ಟು? ಕಮಿಟಿದವ್ರು ಬಂದಾರ. ಕಮಿಟಿದವ್ರು ನಿಂಗೇನು ಮಾಡ್ತಾರ? 4th ಸಮ್ದವ್ರು 3rd ಸಮ್ದವ್ರಿಗೆ ಅದಂತ ಸಂಬಂಧ ಇಲ್ಲಲ್ಲ, ನೋಡಕ್ ಬಂದೀವಿ ಅಷ್ಟೇ. ಓ, ಅಲ್ಲಿ ಕುಂದ್ರಕ್ಕೆ ಬೀಜ ಆಗಲ್ಲ, ತಳ ಬಂದಿ ನಾವು. ಹೊರಗೆ ದಬ್ಬ್ಯಾರ ನಮ್ಗೆ, ಹೊರಗೆ ದಬ್ಬ್ಯಾರ. ಫೀಸ್ ಕಟ್ಟಿಲ್ಲ ನೀ, ಅದಕ್ಕೆ ಹೊರದ ಬ್ಯಾರ ನೀ. ನಾವು ಇಲ್ಲಿ ಗಿಡದ ಬಲ್ಲಿ ಬಂದು ಕುಂತೀವ್ರಿ. ಆ ಬೊಕ್ಕಳು ಬಿಸಿಲು ಹೊಂಟದ. ಈಗ ಬಿಸಿಲು ಬೊಕ್ಕಳದ 45 ಸೆಲ್ಸಿಯಸ್ ಅದ ಇವತ್ತು. ಹಾಯ್ ಬಾಯ್. ಹಾಯ್, ವಾಟ್ ಆರ್ ಯು ಡೂಯಿಂಗ್? ಇಂಗ್ಲೀಷ್ ಮೀಡಿಯಮ್, ವಾಟ್ ಆರ್ ಯು ಡೂಯಿಂಗ್? ನಿಂಗೆ ತೋರಿಸ್ಲಿ. ಏನತ್ತದ ನಮ್ಮ ಗ್ರೌಂಡ್ ನೋಡ್ರಿ ಎಷ್ಟು ದೊಡ್ಡದಾಗ. ಮಾತಾಡ್ತ ನಾವು ಬಂದು ಕೂತೀವಿ ಇಲ್ಲಿ ತಳ ಗಾರ್ಡನ್ಯಾಗ ಗಿಡದ ಬಿಡಕ. ಆದ್ರೆ ಇವ್ರು ಸುಮ್ ಕುಂದಲ್ಲ, ಸುಮ್ಮ ಕೂತಿ. ಗಾಯತ್ರಿ ಬರ್ರಿ ನಗದೇ ಮಾಡ್ತಾ. ಗಾಯತ್ರಿ ಹಾಯ್ ಮಾಡು. ಯಾಕೆ ನಗ್ಲತ್ತಿ ಅಂತ ಬರ್ರಿ? ಯಾಕೆ ನಗ್ಲತ್ತಿ ಹೇಳು? ರೀಲ್ಸ್ ನೋಡಿ. ಯಾವ ರೀಲ್ಸ್ ಬಂದ ಹಂಗ ಸೆಂಡ್ ಮಾಡಿ ಅವಿ ನಗ್ತೀವಿ ಕುಂದೋದ್ ಬ್ಯಾಸರ ಹೊಂಟದ. ಏನ್ ರೀಲ್ಸ್ ಮಾಡಿ ಇಡ್ತಲ್ಲ ಕುಲ್ತಿ? ಚಲೋ ಮಾಡಿ ಕಾಯ್ಸಿ. ಈಗ ನೋಡ್ರಿ, ನಾವು ಬರೀತೀವಿ ನಮ್ಮ ಕಾಲೇಜ್ ಒಳಗೆ ಕರ್ಕೊಳ್ಳಾಗ ಕಮಿಟಿ ನಡೆದಲ್ಲಿ. ಅವರೆಲ್ಲ ಏನೇನೋ ಮಾಡಾಕತ್ತಾರ. ಅದಕ್ಕೆ ಅಲ್ಲಿ ಏನೇನೋ ಬೊಕ್ಕಳು ಬಂದು ಕಮಿಟಿದವ್ರು ಬಂದಾರಲ್ಲಿ. ಬೊಕ್ಕಳು ರೆಸ್ಟ್ ಅದಲ್ಲಿ ಕುಂದ್ರಾಗ ಜಾಗಲ್ಲ, ಅದಕ್ಕೆ ನಾವು ಬಂದು ಅಲ್ಲಿ ತೋರ್ಸೋ ಗಾರ್ಡನ. ಇಂಥ ದೊಡ್ಡದು ಈ ಕಡೆ ತೋರ್ಸೋ, ಈ ಕಡೆ ನನ್ನ ಕಡೆ. ಇಷ್ಟು ದೊಡ್ಡ ಗ್ರೌಂಡಾಗ ಕುಂತ ಬರಾಕತ್ತೀರ ಅಸೈನ್ಮೆಂಟ್ ನೋಡ್ರಿ. ಈಗ ಎಷ್ಟು ಪೇಜ್ ಬರ್ತೀನಿ ಅಂದ್ರೆ ಈಗ 10 ಪೇಜ್ ಬರ್ತೀನಿ. ರಾತ್ರಿ 10 ಪೇಜ್ ಬರೀತೀನಿ, 11 ಗಂಟೆ 11 ತನ. ಈಗ 10 ಪೇಜ್ ಬರೀತೀನಿ ಕುಂತ. ಇಲ್ಲಿ ಬರೀ ಇಲ್ಲಿ ಕಾಲೇಜ್ ಬಂದ್ಗಳೇ ಬರೆಯೋದಾಗಂಗಿಲ್ಲ, ಬರೀ ಹರಿಗಾಡೋದು ನಾಕದು ಇಷ್ಟೇ ಆತ. ನಮ್ಮ ಕಾಲೇಜ್ ಒಳಗೆ ಕಮಿಟಿ ಅದಾರ, ಸೀನಿಯರ್ಸ್ ಎಲ್ಲರೂ ಸೀನಿಯರ್ಸ್ ಬಂದಾರ. ಹಾಯ್ ಮಾಡ. ಈಗ ಬಾಣ ಅಲ್ಲಿಗೆ ಬೆಳಕೊಂಡ್ರೆ ಕಾಣಲ್ಲ. ಏನು ಅಣ್ಣ ಹೆಸರೇನಣ್ಣ? ಉದಯ್ ಕುಮಾರ್. ಹಾಯ್ ಮಾಡ. ಬಸವರಾಜ್. ಈಗ ಬಾಣ ಹೆಸರು? ಮಲ್ಲಿಕಾರ್ಜುನ್. ಕಲ್ಯಾಣ್ ರಾಯ್. ಹಾಯ್ ಮಾಡ. ಇವರೆಲ್ಲ ಸೀನಿಯರ್ಸ್, ಇವ್ರದೆಲ್ಲ ಕಮಿಟಿ ಅದಾರ. ಇವತ್ತ ಕಮಿಟಿ ತಗೊಂಡ್ರೆ ಅದಕ್ಕೆ ಬಂದಾರ ಎಲ್ಲರೂ. ತೋರ್ದಣ ಅಣ್ಣ ಅಸೈನ್ಮೆಂಟ್ ಬರೋದ್ರನಿಗೆ ಹೋಗ್ಯಾವೇನೋ ಅಷ್ಟು. ತೋರ್ದಣ ಅಸೈನ್ಮೆಂಟ್ ಬರೋಕೆ ಹೋಗ್ಯಾವೇನೋ ನಾವು. ಈ ಅಣ್ಣಂದ್ಗೆ ಹೋಗ್ಯಾವ. ಈಗ ಇಲ್ಲಿ ಚಬುಟಿ ಆಗೋದು ಬರ್ತಾ. ಅಣ್ಣ ಇಲ್ವಾ ಅಣ್ಣ? ಇಲ್ಲ, ಈಗ ನಿನ್ನೂ ಹೋಗ್ಯಾವಾಗ ಅಣ್ಣದು ಅಸೈನ್ಮೆಂಟ್ ಬರ್ದಾಗ ಫೀಸ್ ಕೊಟ್ಟು ಹೋಗಿಲ್ಲ. ಹಾಂ ಅವ್ರು ನೋಡ್ರಿ ಅಣ್ಣ, ಅವರೆಲ್ಲ ನೋಡ್ರಿ ಮನೆ. ಅಣ್ಣ ಸಾಕು ಬಿಡೋಣ, ಸಾಕು ಸಾಕಣ್ಣ, ಸಾಕು ನೋಡಿದ್ರೆ ಅಣ್ಣ. ಅಣ್ಣ ನೀವು ಮ್ಯಾರೇಜ್ ಮಾಡ್ಕೊ ಹೇಳೋಣ, ನಾವು ಕಮೆಂಟ್ ಮಾಡೋಣ ಅಂತ ಹೇಳ್ತೀನಿ ಅಣ್ಣ. ನೋಡ್ರಿ ಬಿಡ ಸಾಕು. ದಿ ನೆಕ್ಸ್ಟ್ ಡೇ ನೋಡ್ರಿ, ಶನಿವಾರ ಅದ ರೀ. ಶನಿವಾರ ಸಲಿಂದ ನಮ್ಮಲ್ಲಿ ವೈಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಕಾಲೇಜ್ ಕೊಡ್ತೀನಿ. ಅದಕ್ಕೆ ಹೆಂಗೆ ಕಾಣತೀನಿ ಕಮೆಂಟ್ ಮಾಡಿರಿ. ವೈಟ್ ಡ್ರೆಸ್ ಹಾಕೊಂಡೀನಿ. ಶನಿವಾರಕ್ಕೊಮ್ಮೆ ವೈಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಬುಧವಾರಕ್ಕೊಮ್ಮೆ ಕಲರ್ ಡ್ರೆಸ್ ರೀ. ಇವತ್ತ ಕಾಲೇಜ್ ಕೊಂಡೀನಿ. ಶನಿವಾರ ನಿನ್ನೆ ಸೂಟಿ ಇತ್ತು ರೀ, ಇವತ್ತು ಕಾಲೇಜ್ ಕೊಟ್ಟೀನಿ. ಇಲ್ಲ ಬಾಬಾ ಕೂತಾನ ರೀ, ನಾಷ್ಟ ಮಾಡತ್ತಾನ ಬಾಬಾ ರೀ. ಬಾಯ್ ಮಾಡ. ನಮ್ಮ ಬಿಸಿ ಪಡ್ಡು ಮಾಡಕತ್ತಾಳ್ರಿ. ಈಗ ನೋಡಿ, ನಮ್ಮ ಚಹಾ ಕುಡಿಯಕತ್ತಾಳ್ರಿ. ಇಲ್ಲಿ ಚಹಾ ಸುಟ್ಟು ಹೋಗ್ಲತ್ತದ ರೀ ಇಲ್ಲಿ. ಈಗ ನಾ ಕಾಲೇಜ್ಗೆ ಹೋಗ್ಬೇಕು. ಯಾರು ನಮ್ಮ ಮನೆಗೆ ಮಾತಾಡಲ್ರಿ ಸ್ವಲ್ಪ. ಇವ ಇಲ್ಲಿ ಕೂತಿ ಫೋನ್ ನೋಡಕತ್ತಾನ ರೀ. ನಮ್ಮ ಸಂಖ್ಯೆ ಅಂತ ಇಲ್ರಿ, ನಮ್ಮ ಸಂಖ್ಯೆ ಮುಗ್ತಾವ ನೀವೇನ. ಈಗ ನಾ ಹೊಂಟೀನಿ ಕಾಲೇಜ್ ಬರ್ರಿ. ಇವತ್ತಿನ ಲಾಗ್ ಹೆಂಗಿರುತ್ತೆ ಅಂತ ಫುಲ್ ಡೇ ನೋಡ್ರಿ. ಇವತ್ತಿನ ಲಾಗ್ ಹೆಂಗಿರ್ತದೆ ನೋಡ್ಕೊಂಬರೋಣ ಬರ್ರಿ.
ಈಗ ನೋಡಿ ನಾವು ಹೊಂಟೇನ್ರಿ ಕಾಲೇಜ್ಗೆ ಶನಿವಾರದ ಅಂತೇಳಿ ಬಸ್ಸಿಗೆ ನಿಂತು ಅರ್ಧ ಗಂಟೆ ನಿಂತು ಬೇಸರಾಗಿ ಈಗ ಬಸ್ ಬಂದು ಬಸ್ಸಿಗೆ ಏರಿ ಹೊಂಟಿವಿ ಕಾಲೇಜಿಗೆ. ಮತ್ತು ನಮ್ಮ ಕಲಬುರ್ಗಿ ಹೋಗಿ ಬಿಸಿಲು ಇರ್ಬೇಕು ಆಗ್ಯದ. ಬರ್ರಿ ಕಾಲೇಜ್ ಕೊಂಡೀನಿ ಇವತ್ತೀಗ. ಈಗ ಯಾರೂ ಹೊಂಟಿಲ್ಲ, ಎಲ್ಲರೂ ಹೋಗ್ಯಾರ ಅಂತಕ್ಕಂಥದ್ದು. ಯಾಕಂದ್ರೆ ಶನಿವಾರ ನಮ್ಮ ಕಾಲೇಜ್ 10ಕ್ಕೆ ಇರ್ತದೆ ರೀ, 10ರಿಂದ 1:15 ಬಿಡ್ತದೆ ರೀ. ಅದಕ್ಕೆ ಜಲ್ದಿ ಬಂದಾರೆ ಎಲ್ಲರೂ. ನಾವು ಭೀ ನಾನು ಹಿಂದೆ ಹೊಂಟಾರಿ ಅಲ್ಲಿ ಬಸ್ ಲೇಟ್ ಮಾಡಿ ಬಂತು ನಮ್ಮ ರಾಮ ಮಂದಿರ ಬಲ್ಲಿ. ನಾವು ಈಗ ಹೊಂಟಿವಿ ನಾ ನೋಡಿರಿ ನಮ್ಮ ಕಾಲೇಜ್ ಮುಂದೆ ಏನೇನು ನಡೆದದ. ಈಗ ಇಲ್ಲಿ ಮಕ್ಕಳು ಮಂದಿ ಸೇರ್ಯಾರ ಯಾಕೋ ಗೊತ್ತಿಲ್ಲ. ಏನೇನು ನಡೆದ ನಮ್ಮ ಕಾಲೇಜ್ನಾಗ. ಯಾವ ಕಾರ್ಯಕ್ರಮ? ಅವೇರ್ನೆಸ್ ಇರೋ ಏನೇನು ಗೊತ್ತಿಲ್ಲ. ಇಲ್ಲರ ಆದರೆ ಒಂದು ಪರೀಕ್ಷೆಯ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಬಹುದಾ? ಒಂದು ಹುಡುಗ 1 ವರ್ಷ ಸತತವಾಗಿ ಓದಿರ್ತಾನ್ರಿ. ಆ ಹುಡುಗನ ಹಿಂದೆ ಮತ್ತೆ ಪ್ರಿಪರೇಟರಿ ಎಕ್ಸಾಮ್ಸ್ ಅಂತ 5 ಬರೆಸ್ತಾರ್ರಿ. ಮಿಷನ್ 40 ಅಂತ ಟೀಚರ್ನ ಬೆನ್ನು ಹತ್ತಿ ಓದಿಸ್ತಾರ. ಹುಡುಗ ನಿರಂತರವಾಗಿ ಓದಿರುವಂಥ ಹುಡುಗನ್ನ ಓದಿಸುವಂಥ ಶಿಕ್ಷಕನ್ನ ತರಾತುರಿಯಲ್ಲಿ 2 ದಿನ ಪರೀಕ್ಷೆ ಇರುವ ಮುಂಚೆ ಬಂದು ಒಬ್ಬ ಶಿಕ್ಷಣ ಸಚಿವರು ಈ ರೀತಿಯ ಹೇಳಿಕೆ ಕೊಟ್ರೆ ಪರೀಕ್ಷೆಗೆ ಇರುವಂತ ಗೌರವ ಎಲ್ಲಿ ಉಳಿತು? ಬೋರ್ಡ್ ಎಕ್ಸಾಮ್ಗೆ ಇರುವಂತ ಮಹತ್ವ ಎಲ್ಲಿ ಉಳಿತು? ಎಂತದ್ದು ಇಲ್ಲ ಅನ್ನೋದನ್ನ ಆಗ್ಬಿಡುತ್ತೆ. ಹೌದಿಲ್ಲ? ಅದನ್ನ ಗಮನಿಸಬೇಕು. ಶಿಕ್ಷಣ ವ್ಯವಸ್ಥೆಯನ್ನ ಹದಗೆಡುವಂಥದ್ದು ಒಬ್ಬ ಶಿಕ್ಷಣ ಸಚಿವನ ಕರ್ತವ್ಯ ಅಲ್ಲ ಅದು. ಈಗ ಏನಾಗಿದೆ ಸರ್ ಅಂದರೆ, ತರಾತುರಿಯಲ್ಲಿ 30 ತಾರೀಕಿಗೆ ಹಿಂದಿ ಪೇಪರ್ ಇರುತ್ತೆ. ನಿನ್ನೆ ಅವರು ಆದೇಶವನ್ನು ಮಾಡ್ತಾರೆ ಸರ್ SLCಯಲ್ಲಿ. ಯಾಕೆ ಇವರಿಗೆ ಮೊದಲು ಮಾಡ್ಬೋದಾಗಿತ್ತಲ್ಲ? ಇಲ್ಲಿ ಏನಂದರೆ ಮುಖ್ಯವಾಗಿ ಏನಂದರೆ ಹಿಂದಿ ಯಾರೋ ಕನ್ನಡ ಪರ ಸಂಘಟನೆ, ನಾವೆಲ್ಲರೂ ಕನ್ನಡ ಸಂಘಟನೆಗಳಿದ್ದೇವ್ರಿ ಸರ್, ಹಿಂದಿ ಟೀಚರ್ಸ್. ಹಾಗಾಗಿ ಏನಾಗಿದೆ ಇಲ್ಲಂದರೆ ಯಾರೋ ಬಂದು ಹೇಳಿದ್ರಂತ ತರಾತುರಿಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳೋದು ತಪ್ಪು ಸರ್. ಇದರಿಂದ ಸಾಕಷ್ಟು ಜನ, ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಏನಂದರೆ MA BEd PhD ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರಿಗೆ ಇದರ ಜೊತೆಲಿ 20,000ಕ್ಕಿಂತ ಹೆಚ್ಚಿನ ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರೆಲ್ಲಿಗೆ ಹೋಗಬೇಕು? 10,000ಕ್ಕಿಂತ ಹೆಚ್ಚಿಂದು ಹೈಸ್ಕೂಲ್ನಲ್ಲಿ ಹಿಂದಿ ಟೀಚರ್ಸ್, ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ ಸರ್, ಪ್ರೈಮರಿ ಟೀಚರ್ ಇದ್ದಾರೆ ಸರ್, ಡಿಗ್ರಿ ಕಾಲೇಜ್ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಹಿಂದಿ ವಿಭಾಗಗಳ ಶಿಕ್ಷಕರಿದ್ದಾರೆ ಸರ್. ಅವರೆಲ್ಲಿಗೆ ಹೋಗ್ಬೇಕು ಸರ್? ಹೀಗಾಗಿ ಇದು ಏನೋ ಒಂದು ಸ್ವಾರ್ಥ ಸಲುವಾಗಿ ರಾಜಕೀಯ ಒಂದು ದುರ್ದೇಶದಿಂದ ಕೈಗೊಂಡಿರುವಂಥ ಒಂದು ನಿರ್ಣಯ ಅಂತ ನಾನು ಹೇಳ್ತೀನಿ ಸರ್. ಹಾಗಾಗಿ ಎಲ್ಲರ ಪರವಾಗಿ ತಮ್ಮ ಮುಂದೆ ನಿರ್ಣಯನೇ ಅಲ್ಲ. ಬಗ್ಗೆ ಅಥವಾ ದ್ವಿಭಾಷೆ ಪದ್ಧತಿಯ ಬಗ್ಗೆ ಮಾನ್ಯ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿ ನಾನು ನಿಜವಾಗ್ಲೂ ಭಾಳ ದುಃಖ ಆಯಿತು. ನಿಜವಾಗ್ಲೂ ಭಾಳ ಬೇಸರ ಆಯಿತು. ಬೇಸರ ಆಗುವಂಥ ಮುಖ್ಯವಾದ ಕಾರಣ ಏನಂತಂದರೆ, ಮೊನ್ನೆ ತಾನೇ ಸೆಷನ್ ಮುಗೀತು. ನೀವು ಈ ರೀತಿ ಏನಾರೇ ನಿಮ್ಮದು ವಿಚಾರ ಇದ್ದಿದ್ರೆ ನೀವು ಸದನದಾಗ ಒಂದು ಸ್ವಲ್ಪ ಪ್ರಸ್ತಾವನೆ ಮಾಡಬೇಕಾಗಿತ್ತು. ನಾವು ಅದ್ರ ಬಗ್ಗೆ ಏನು ಹೇಳೋದದ ನಾವು ಮಾತಾಡ್ತೀವಿ. ಅಥವಾ ಮಧು ಬಂಗಾರಪ್ಪನವರು ಇತ್ತೀಚೆಗೆ ಎಲ್ಲ ಸದನದಲ್ಲಿ ಶಾಸಕರಿಗೆ ಕರೆದು ಚರ್ಚೆ ಮಾಡಿ ಭಾಳ ಮುಖ್ಯವಾದಂಥ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿ, ಹೀಗೆ ಮಾಡ್ತೀವಿ, ಇದನ್ನು ಮಾಡೋಣ, ಹೀಗೆ ಮಾಡೋಣ, ನೀವೆಲ್ಲ ಕೋಆಪ್ರೇಟ್ ಮಾಡಿರಿ, ಹೀಗೆ ಮಾಡೋಣ ಅಂತದನ್ನು ಕೇಳುವಂಥದ್ದು ಸ್ವಭಾವ ಇತ್ತು. ಮೊನ್ನೆ ಕೂಡ ಇದೇ ಸದನದಲ್ಲಿ ಮೀಟಿಂಗು ಮಾಡಿದ್ರು. ಆ ಮೀಟಿಂಗ್ ಮಾಡಿದಾಗೂ ಇದ್ರ ಬಗ್ಗೆ ಒಂದು ಮಾತು ಇಲ್ಲ. ದಿಢೀರನೇ ನಿನ್ನೆ ಆ ಪ್ರೆಸ್ ಸ್ಟೇಟ್ಮೆಂಟ್ ನೋಡಿ ನಾನು ಹೇಳಿದ್ನಲ್ಲ, ನಾನು ಹೊಸಪೇಟೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಮೌಲ್ಯಮಾಪನ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೆ. ಅದನ್ನು ನೋಡಿ ನಂಗೆ ಸ್ವಲ್ಪ ಬೇಜಾರು ಬಂದ ತಕ್ಷಣ ಬೆಳಿಗ್ಗೆ ನಾನು ಪ್ರೆಸ್ ಮೀಟ್ನಲ್ಲಿ, ಯಾಕಂದರೆ ನಾನು ಇಲ್ಲಿ ಹಿಂದಿ ಮೌಲ್ಯಮಾಪನ ಇಲ್ಲಿ ನಡೆದದ ಅಂತಲೂ ನಾನು ಕರೆ ಹೇಳ್ತೀನಿ, ಗೊತ್ತಿಲ್ಲ. ಯಾಕಂದರೆ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಊರಾಗ ಹಾಕ್ತಾರೆ. ನನಗೆ ಗೊತ್ತಿದ್ದಂಗೆ ಸೈನ್ಸ್ ಸಬ್ಜೆಕ್ಟ್ ಬೇರೆ ಕಡೆ ಅದ, ಕೆಲವು ಕಾಮರ್ಸ್ ಸಬ್ಜೆಕ್ಟ್ಸ್ ಇರಲಿಲ್ಲ, ಕೆಲವು ಬೆಂಗಳೂರು ಕಳಿಸಿರ್ಬೇಕು, ಬೆಳಗಾವಿ ಕಳಿಸಿರ್ಬೇಕು, ಉರ್ದು ಅದೆಲ್ಲ ಬೆಳಗಾವಿ ಅದ. ಹೀಗಾಗಿ ಮಿಕ್ಸ್ ಎಲ್ಲ ಕಡೆ ಇದು ಅದ. ನನಗದು ಐಡಿಯಾ ಇರಲಿಲ್ಲ. ನೀವೇ ತಾವು ಇವತ್ತು ಇಲ್ಲಿ ಸೇರಿದ್ರಿ, ಬಹಿಷ್ಕಾರ ಮಾಡಿದ್ರಿ, 100% ನಾನು ನಿಮ್ಮ ಪರವಾಗಿದ್ದೀನಿ. ಇದ್ರೊಳಗೆ ಯಾವುದೂ ಅನುಮಾನ ಇಲ್ಲ. ಸರ್ಕಾರ ಏನು ಮಾಡಿದ್ರು, ದ್ವಿಭಾಷಾ ಪದ್ಧತಿ ಅಂತ ಹೇಳ್ಕೊಂತ ಯಾರಿಗೆ ಕಡೆಗಣಿಸ್ತಿದ್ದೀರಿ ನೀವು? ಕನ್ನಡಕ್ಕೂ ಅದನ್ನೇ ಹೇಳೋದು ಅನೇಕರು ನಮ್ದು ಎಲ್ಲ ಹೆಚ್ಚು ಕಡಿಮೆ ನಾವು ನೀವು ಬರ್ತಾ ಇರೋದು ಈ ಬಾರ್ಡರ್ ಸ್ಟೇಟಲ್ಲಿ ಇದ್ದೀವಿ, ಬಾರ್ಡರ್ ಜಿಲ್ಲೆಗಳು. ಒಂದು ಕಡೆ ತೆಲಂಗಾಣ ಅಥವಾ ಹಿಂದಿನ ಆಂಧ್ರ ಪ್ರದೇಶ, ಇನ್ನೊಂದು ಕಡೆ 30 ಕಿಲೋಮೀಟರ್ ದೂರಲ್ಲಿ ಹೋಗ್ರಿ ಮಹಾರಾಷ್ಟ್ರ, ಆ ಕಡೆ ಸೌತಲ್ಲರೇ ಅಂದ್ರೆ ತಮಿಳು, ಉರ್ದುವರೇ ನಿಜಾಮ್ ಆಳಿದಂಥ ಭಾಗ ಇದು. ಹೀಗಾಗಿ ಅನೇಕ ಕಡೆ ಸರ್ಕಾರದಲ್ಲಿ ಉರ್ದು ಶಾಲೆಗಳಿದ್ದಾವೆ. ಮರಾಠಿ ಶಾಲೆ ಗುಲ್ಬರ್ಗಾನಲ್ಲಿ UV ಸೊಸೈಟಿ 1900
7ರಿಂದ ಮರಾಠಿ ಭಾಷೆ ಮತ್ತು ಕನ್ನಡ ಮೀಡಿಯಂ ಶುರು ಮಾಡಿ. ಇವತ್ತು ಯಾರು ಮರಾಠಿ ತೆಗೆದುಕೊಳ್ತಾರೋ, ಯಾರು ಉರ್ದು, ಕನ್ನಡನೇ ಅಲ್ಲ. ನೀವು ಯಾಕೆ ಕಡೆಗಣಿಸ್ತೀರಿ, ಹಿಂಗ್ಯಾಕೆ ಮಾಡ್ಲಿಕ್ಕತ್ತೀರಿ ಅಂತ ನಂದು ಆ ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಡಿಟೇಲ್ ಆಗಿ ಅದ್ರ ಬಗ್ಗೆ ಹೇಳಿದ್ದೇನೆ. ಮತ್ತು ಭಾಳ ಬೇಜಾರು ಏನು ಅನ್ನಿಸ್ತದ, ಅರೆ ಇನ್ನು 2 ದಿವಸ ಎಕ್ಸಾಮ್ಸ್ ಅವ, ಈ ದಿಢೀರ್ನೇ ತರೋದು ಏನು ಜರುತ್ತಿತ್ತು? ನೀವು ಮಾಡೋದಿತ್ತು ಮುಂದಿನ ಸೆಷನ್ ಜುಲೈನಾಗ ಮತ್ತೆ ಸೆಷನ್ ನಡೀತು, ತೊಗೊಂಬರಲ್ಲ, ಚರ್ಚೆ ಮಾಡೋಣ. ಅಂದ್ರೇನು, ವಿದೌಟ್ ಟೇಕಿಂಗ್ ಎನಿಬಡಿ ಇಂಟು ಕಾನ್ಫಿಡೆನ್ಸ್, ಜನಪ್ರತಿನಿಧಿಗಳ ಜೊತೆಗೂ ಕೂಡ ನೀವು ಚರ್ಚೆ ಮಾಡೋದೇ ದಿಢೀರ್ನೇ ತಗೊಳ್ಳೋಂಥದ್ದು ಏನಾಗಿತ್ತು ರೀ ಮಧು ಬಂಗಾರಪ್ಪನವ್ರೆ? ಯಾಕಿದು ಈ ಥರದ ನಿರ್ಣಯಗಳು? ಅಲ್ಲಲ್ಲ ನೋಡ್ರಿ, ಅವರು ಹಿಂದಿ ಪರ್ಟಿಕ್ಯುಲರ್ ಆಗಿ ಹಿಂಗೆ ಮಾಡ್ಲಿಕ್ಕೆ ಹೋಗಿ ನೀವು ಎಲ್ಲರಿಗೂ ಹೊಡಿತಾ ಇದ್ದೀರಲ್ಲ. ಕನ್ನಡಕ್ಕೆ ಕೂಡ ಸಮಸ್ಯೆ ಆಗುತ್ತೆ. ಹಿಂದಿಗೂ ಹೊಡಿತಿದ್ದೀರಿ, ಕನ್ನಡನೂ ಹೊಡಿತಿದ್ದೀರಿ, ಉರ್ದುಗೂ ಎಲ್ಲರಿಗೂ ಮಾಡ್ತಾ ಇದ್ದೀರಲ್ಲ. ಇದ್ಯಾಕೆ ಇದು ವಿಚಾರ ಬಂದಿಲ್ಲ ನಿಮ್ಗೆ? ಇದೇನು ಬಂದಿಲ್ಲ? ಮತ್ತು ನೋಡ್ರಿ, ಇಲ್ಲಿ ನಾವು ನಿಂತಂಥವ್ರೆ ಏನಾರು ಇರಲಿ, ನಮ್ಮ ಮಕ್ಕಳು ಹೌದಪ್ಪ ಭಾಳಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದ್ತಾರಂತೆ ಎಲ್ಲರಿಗೂ ಇರ್ತದೆ. ಇವಾಗಿನ ನಮಗೆ ಒಂದು ಸ್ವಲ್ಪ ಹೌದಪ್ಪ ನಾಳೆ ಅವ್ನು ಎಲ್ಲರೇ ಹೋಗಲಿ ಕಮ್ಯುನಿಕೇಷನ್ ಇಂಗ್ಲೀಷಿಂದ ಈಸಿ ಆಗುತ್ತೆ, ಚಲೋ ಬರ್ಬೋದು, ವಿದೇಶಕ್ಕೆ ಹೋಗ್ಬೋದು ಅಂತ ಇವೆಲ್ಲ ವಿಚಾರ ಇಟ್ಕೊಂಡು ಮಾಡ್ತಾರೆ. ಆದರೆ ಇವತ್ತು ಎಲ್ಲರೂ ಏನು ಫಾರಿನ್ನೇ ವಿಚಾರ ಮಾಡ್ತಾರೇನು? ಎಷ್ಟು ಜನ ಗುಲ್ಬರ್ಗಾದಿಂದ ನಾವು ಇಂಜಿನಿಯರಿಂಗ್ ಕಾಲೇಜಿಂದ ವಿದ್ಯಾರ್ಥಿಗಳೂ ಕೂಡ ನಾನು ಸೇರಿನೂ ಕೂಡ ಇದ್ದೀನಿ. ಎಷ್ಟು ಜನ ಇವತ್ತು ಬೆಂಗಳೂರಲ್ಲದೆ ಹೈದರಾಬಾದ್ಗೆ ಹೋಗ್ತಾರೆ, ಪುಣೆಗೆ ಹೋಗ್ತಾರೆ, ಮುಂಬೈಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಯಾವ ಭಾಷೆ ಮಾತಾಡಬೇಕು? ಡಾಕ್ಟರ್ ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಪೇಷಂಟ್ ಇಂಗ್ಲಿಷ್ನಲ್ಲಿ ಎಕ್ಸೆಪ್ಟ್ ಮಾಡ್ಕೊಂತ ಮೂಡ್ ಇರ್ಬೇಕು. ನೋಡ್ರಿ, ಖರೆ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಮೊದಲನೇ ಕಮ್ಯುನಿಕೇಷನ್ ಎಲ್ಲದ್ರೊಳಗೂ ಎಲ್ಲ ಭಾಗದಲ್ಲಿ ಇದ್ದಂಥ ಭಾಷೆ ಅಂದರೆ ಹಿಂದಿ. ಅಲ್ಲ, ಎಷ್ಟು ಜನರಿಗೆ ಇಂಗ್ಲೀಷ್ ಬರ್ತದೆ? ಎಷ್ಟು ಜನರಿಗೆ ಇಂಗ್ಲೀಷ್ ಬರ್ತದ? ನೀವು ಕೇರಳ ತಮಿಳ್ನಾಡಿಗೆ ಹೋಗ್ರಿ, ನೀವು ರಿಕ್ಷಾದವ್ರಿಗೆ ಮಾತಾಡ್ದಂಗೆ ನೀವು ಇಂಗ್ಲೀಷ್ ಮಾತಾಡ್ತಾನೆ ನೀವು ಏನೋ ಹಿಂದಿ ಮಾತಾಡಿ ತಿಳಿತದ. ಇವತ್ತು ಯಾವುದೇ ಇರಲಿ ಏನು ಇಲ್ಲ, ಯಾರೋ ಡೀಟೇಲಾಗಿ ಚರ್ಚೆ ಮಾಡಿ ಹೇಳ್ರಿ ರಾಷ್ಟ್ರೀಯ ಭಾಷೆ ಮಾಡಿಲ್ಲ ಹಿಂಗ ಏನೇನೋ ಅಂತಾರೆ. ಆದರೆ ಕಾಮನ್ ಲ್ಯಾಂಗ್ವೇಜ್ ನಮ್ಮ ದೇಶದಲ್ಲಿ ಯಾವುದಾದ್ರೆ ಎಷ್ಟು ಜನ ಇಂಗ್ಲೀಷ್ ಮಾತಾಡ್ತಾರೆ ಹೇಳ್ರಿ? ಸೊ ಈ ಥರ ಇಂಥ ಭಾಷೆಗೆ ಈ ಥರ ನಿರ್ಣಯ ತಗೊಳ್ಳೋದು ಇದು ಖಂಡನೀಯ. ಮಾನ್ಯ ಬಂಗಾರಪ್ಪನವರೇ, ನೀವು ವಿಡ್ರಾ ಮಾಡಿರಿ, ಅದು ಆದೇಶ ವಿಡ್ರಾ ಮಾಡಿರಿ. ಇವತ್ತು ನಾವು ಭಾಳ ನೋವು ಅನ್ನಿಸ್ತದೆ. ಆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಟ್ಬಿಟ್ಟಾರ್ರಿ. ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಟ್ಬಿಟ್ಟಾರ ಏನ್ರಿ? ನೀವು ಹೈಸ್ಕೂಲ್ದಾಗ ನೋಡಿ ಗಣನೆ ತಗೊಂಡಿದ್ದು ನೋಟಿಫಿಕೇಶನ್ ಒಳಗೆ ಈ ಎಕ್ಸಾಮ್ಸು ಅವ ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಬಿಟ್ಟಿದ್ರಿ. ಥಿಯರಿ ಎಕ್ಸಾಮ್ ಒಂದು 4 ದಿವಸ ಒಳಗೆ 2 ದಿವಸ ಒಳಗೆ ಮುಗೀತದ. ಇಷ್ಟು ಗಡ್ಬಡಿ ಅದಕ್ಕೆ ಅಲ್ಲ. ನಾವೆಲ್ಲಿ ಬಿಟ್ಟಿದ್ದೇವೆ ಅಲ್ಲಿ ಅಂತಾರ ಕ್ವಶನ್ ಮಾಡಿದ್ರೆ ನಾವೇನು ಬಿಟ್ಟಿದ್ದೇವ್ರಿ ಸರ್? ಅಲ್ಲ ಸರ್, ಅವ್ರು ಏನಂತಾರೆ ಗೊತ್ತದ, ನಾವೇನು ಬಿಟ್ಟಿಲ್ರಿ, ವ್ಯಾಲ್ಯೂಯೇಷನ್ ಮಾಡ್ತಾ ಇಲ್ಲ ಅಂತ. ಇವತ್ತು ನೀವೆಲ್ಲರೂ ನೀವು ಅದೇ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಎಷ್ಟು ಜನ ಫಿಸಿಕಲ್ ಟೀಚರ್ಸ್, ಫಿಸಿಕಲ್ ಎಜುಕೇಷನ್ ಥಿಯರಿ ಅದ, ನಾವೆಲ್ಲಿ ಎಷ್ಟು ಜನ ಕಲಿಸ್ತಾರೆ ರೀ? ಟೀಚರ್ಸ್ ಎಲ್ಲದಾರು ಕಲಿಸ್ಲಿಕ್ಕೆ. ಈಗ ಹಾರ್ಡ್ಲಿ ಒಂದು 10 to 15% ಶಾಲೆಗಳಲ್ಲಿ PU ಕಾಲೇಜ್ಗಳಲ್ಲಿ ಇವರಿಲ್ಲ. ಸರ್ಕಾರಿ ಕಾಲೇಜ್ನಾಗ PU ಕಾಲೇಜ್ನಾಗ ಇಲ್ಲೇ ಇಲ್ಲ. ಎಷ್ಟೋ 10 ಜನ ಏನೋ ಭಾಳ ಜಗಳ ಮಾಡ್ತಾರೆ. ಮುಖ್ಯ ಕಡೆ ಎಲ್ಲಿದಾರ? ಇಲ್ಲೇ ಇಲ್ಲ. ಮತ್ತು ಇಲ್ಲ ಅಂತ ಅಲ್ಲ, ನಾ ಅನ್ನೋದೇನಂದ್ರೆ ಇಷ್ಟು ಕಡಿಮೆ ಇದು ನೀವು ಪೂರ್ತಿ ಕಡೆಗಣಿಸಿ ನೀವು ಶಿಸ್ತನ್ನು ಕಾಪಾಡೋರು ಫಿಸಿಕಲ್ ಟೀಚರ್ ಅದನ್ನು ಬಿಟ್ಬಿಟ್ಟಿರಿ. ಮೊನ್ನೆ ಏನು ಹೇಳಿದ್ರು, ಮೌಲ್ಯ ಶಿಕ್ಷಣ ಕಲ್ಸೋಣ. ನಾವು ಮಾಡಪ್ಪ, ಯಾರು ಬೇಡ ಅಂತಾರೆ? ಕಲಿಸ್ಬೇಕು. ಯಾರು ಅಪಾಯಿಂಟ್ಮೆಂಟ್ ಮಾಡಿರಿ ನೀವು? ಇದೇ ಫಿಸಿಕಲ್ ಟೀಚರ್ ತೊಗೋಬೇಕಂತ. ಮತ್ತು ಸಬ್ಜೆಕ್ಟ್ ಯಾವುದಂದ್ರೆ ಬುಕ್ ಮ್ಯಾಗ ಮೌಲ್ಯ ಶಿಕ್ಷಣ ಅಂತ ಬರೀತಾರೆ. ದೈಹಿಕ ಶಿಕ್ಷಣ ಇಲ್ರಿ ಅಲ್ಲಿ. ನಾವು ಹೇಳಿದ್ಮ್ಯಾಕೆ ಹಿಂಗೇನೋ ಮಾಡ್ತೀವಿ ಅಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಈ ರೀತಿ ಮಧು ಬಂಗಾರಪ್ಪನವ್ರು ಮಾಡ್ತಾಯಿದ್ರು ನನಗೆ ತಿಳಿತಾ ಇಲ್ಲ. ಇದು ಸರಿಯಲ್ಲ. ನಾನು ಆದಷ್ಟು ಬೇಗ ನಾವು ಬೇರೆ ಶಾಸಕರ ಜೊತೆಗೂ ಚರ್ಚೆ ಮಾಡ್ತೀನಿ. ಕನ್ನಡ ಹೋರಾಟಗಾರರು ಹಾಕೊಂಡು ಹಿಂದಿ ಒಳಗೆ ಹೆಚ್ಚವಾಗಿ ನೋಡ್ರಿ, ನಮ್ಮ ಕಾಲೇಜಲ್ಲಿ ನ್ಯೂಸ್ ಚಾನಲ್ದವ್ರು ಬಂದ್ಬಿಟ್ಟಿರಿ. ಯಾಕೆ ಬಂದ್ರೆ ನ್ಯೂಸ್ ಚಾನಲ್ದವ್ರು ಗೊತ್ತಿಲ್ಲ, ಈ ಹಿಂದಿ ವಿಷಯ ಬ್ಯಾನ್ ಮಾಡ್ಬೇಕಂತೇಳಿ. ಹಿಂದಿ ಆಗಲ್ಲ, ಅದು ಬ್ಯಾನ್ ಮಾಡ್ಬೇಕಂತೇಳಿ ಸೆಂಡ್ ಮಾಡ್ಬೇಕಂತ ನ್ಯೂಸ್ ಚಾನಲ್ದವ್ರು ಬಂದಿರಿ. ನಮ್ಮ ಬಲ್ರಿ ಅಲ್ಲಿ ಏನೋ ಡಿಸ್ಕಷನ್ ನಡ್ತೈತಿ ರೀ. ಸರ್ಕಾರ ಬ್ಯಾನ್ ಮಾಡ್ಬೇಕಂತೇಳಿ ಶಿಕ್ಷಣ ಸಚಿವ
ವಿಚಾರ ಅದು ಆಗಬಾರ್ದು, ಅದನ್ನ ಇಷ್ಟೇ ಇರಬೇಕು, ಅದನ್ನ ಇಂಪಾರ್ಟೆಂಟ್ ಅದಂತೇಳಿ ಹೋರಾಟ ಮಾಡ್ಲತ್ತಾರ ಶಿಕ್ಷಕರು ಮತ್ತು ಒಂದಿಷ್ಟು ರಾಜಕಾರಣಿ ವ್ಯಕ್ತಿ. ಅದಕ್ಕೆಲ್ಲ ಡಿಸ್ಕಷನ್ ನಡೆದೈತ್ರಿ. ಅಲ್ಲಿ ಡಿಸ್ಕಷನ್ ಮಾಡ್ಕೊತ ನಾನು ನಿಂತು ಇಲ್ಲಿ ಬಸ್ ಹೋಗ್ಬಿಡ್ತದೆ, ಎಲ್ಲರೂ ಹೋಗ್ಬಿಟ್ರೆ ಯಾರೂ ಇಲ್ಲ ಇಲ್ಲಿ, ಎಲ್ಲರೂ ಹೋಗ್ಬಿಟ್ರೆ ನಮ್ಮ ಕಾಲೇಜವ್ರು ಯಾರಿಲ್ಲ. ನಾವು ಇಬ್ಬರೇ ನಿಂತೀವಿ, ಬಸ್ ಬರ್ಲಾಗ 10-15 ನಿಮಿಷ ಐತಿ ರೀ. ಈಗ ಮನೆಗೆ ಹೋಗ್ಬೇಕ್ರಿ. ಈಗ ಬಿಸಿಲದ ಬಕ್ಕಳು ನಡ್ಕೊತ ಹೋಗ್ಬಿಟ್ಟು ಟೈಮ್ ಇರಲಿ.